ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಮಾಡಿ ತೋರಿಸುವಂಥ ರೆಸಿಪಿ ಕೋಡ್ಬಳೆ. ಸೊ ಕೋಡ್ಬಳೆ ಅಂದ್ರೆ ಎಲ್ಲರಿಗೂ ತುಂಬ ಇಷ್ಟ ಮತ್ತು ಇದು ಮಾಡೋದು ಈಸಿ. ಸೊ ಅದನ್ನು ನೀವು ಮಾಡಿಕೊಟ್ರೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಕೊಡ್ಬೋದು, ಇಲ್ಲಾಂದರೆ ಹಬ್ಬಗಳಲ್ಲೂ ಮಾಡ್ಕೋಬೋದು, ಎಲ್ಲಾದರೂ ಟ್ರಿಪ್ಗೆ ಹೋದಾಗೂ ಮಾಡಿ ಎತ್ಕೊಂಡು ಹೋಗ್ಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ನ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋದು, ಇಂಗು ಒಂದು 1/4 ಟೀ ಸ್ಪೂನು, ಮತ್ತು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ, ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ, ತುಪ್ಪ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಒಂದು 2, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು, ಗುಂಟೂರು ಮೆಣಸಿನ್ಕಾಯಿ ಅದೊಂದು 5 ತೊಗೊಂಡಿದ್ದೀನಿ, ಕರಿಬೇವು ಒಂದು 10 ರಿಂದ 15 ಎಲೆ ತೊಗೊಂಡಿದ್ದೀನಿ. ಈಗ ನೋಡಿ, ಒಂದು ಜಾರ್ಗೆ ನಾನು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ, ಮತ್ತು ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ ಇಲ್ಲಾಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಚಟ್ನಿ ರುಬ್ದಂಗೆ ರುಬ್ಕೋಬೇಕಾಗುತ್ತೆ. ಸೊ ಕೋಡ್ಬಳೆಗೆ ಈ ಥರ ಮಸಾಲೆ ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ರುಬ್ಬಿದಾಗಿದೆ. ತೀರಾ ತರಕಾರಿಯಾಗೂ ಇಲ್ಲ ಮತ್ತು ನುಣ್ಣಗೂ ಎಲ್ಲ ಒಂದು ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ. ಸೊ ಅದು ತರಕಾರಿಯಾಗಿದ್ದೆ ಸ್ವಲ್ಪ ತಿನ್ನೋವಾಗ ಚೆನ್ನಾಗಿರುತ್ತೆ, ಖಾರವಾಗಿ. ಸೊ ಈಗ ನೋಡಿ, ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಮೈದಾ ಹಿಟ್ಟು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ, ಬೇಕಂದರೆ ಚಿರೋಟಿ ರವೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಚಿರೋಟಿ ರವೆ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಮತ್ತು ಇದಕ್ಕೆ ಚಿರೋಟಿ ರವೆನೂ ಅಕ್ಕಿ ಹಿಟ್ಟು ಹಾಕ್ಕೊಂಡು ಜಸ್ಟ್ ಇದನ್ನು ಏನು ಮಾಡ್ತೀರಂದರೆ ಒಂದು 3 ರಿಂದ 4 ನಿಮಿಷ ಹುರ್ಕೊಳ್ಳಿ, ಸಾಕು. ಸ್ವಲ್ಪ ಬಿಸಿ ಆದರೆ ಸಾಕು. ಸೊ ಹುರ್ಕೊಂಡು ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಅಕಸ್ಮಾತ್ ನೀವು ಮಾಡೋದಾದರೆ ಜಾಸ್ತಿ, ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸು, ಅದನ್ನೇ ನೀವು ಡಬಲ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಇದಕ್ಕೆ ಎಳ್ಳು, ಜೀರಿಗೆ ಮತ್ತು ಹುರ್ಗಡ್ಲೆ ಪುಡಿ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಉಪ್ಪು ಈ ಹಿಟ್ಟು ಮಿಕ್ಸ್ ಮಾಡ್ತಿರಲ್ಲ ಅವಾಗೇ ಟೇಸ್ಟ್ ನೋಡ್ಕೊಳ್ಳಿ, ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ. ಸೊ ಇನ್ನೊಂದು ಸ್ವಲ್ಪ ಕಡಿಮೆ ಇದ್ದರೆ ಕೂಡ ಹಾಕೊಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ರುಬ್ಬಿರೋ ಮಸಾಲೆ ಜೊತೆಗೆ 2 ಟೇಬಲ್ ಸ್ಪೂನ್ ತುಪ್ಪನೂ ಬಿಸಿ ಮಾಡ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪ ಕೂಡ ಅಷ್ಟೇ, ನೀವು ಇಷ್ಟು ಜಾಸ್ತಿ ಹಾಕೊಬೋದು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಡಾಲ್ಡಾ ಕೂಡ ಉಪಯೋಗಿಸ್ತಾರೆ. ಸೊ ಡಾಲ್ಡಾ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ, ಅದಕ್ಕೋಸ್ಕರ ಅಡುಗೆ ತುಪ್ಪನೇ ಯೂಸ್ ಮಾಡಿ. ಇಲ್ಲಾಂದರೆ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ನಿಮಗೆ ರುಬ್ಬಿರೋ ಮಸಾಲೆ ಇಷ್ಟ ಆಗಿಲ್ಲ ಅಂದರೆ ಅಚ್ಕಾರದ ಪುಡಿ ಕೂಡ ಹಾಕೋಬೋದು, ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕೋಬೋದು. ಸ್ವಲ್ಪ ತೆಂಗಿನಕಾಯಿ ಮಾತ್ರ ರುಬ್ಬು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನೀರು ಹಾಕ್ಕೊಂಡು ತೀರಾ ಗಟ್ಟಿಗಿಲ್ಲ, ಸಾಫ್ಟಾಗಿ ಕಲಿಸ್ಕೊತೀನಿ. ಯಾವುದೇ ಕಾರಣಕ್ಕಷ್ಟೇ ಈ ಎಣ್ಣೆಯಲ್ಲಿ ಕರಿಯುವಂಥ ಐಟಮ್ನ ತೀರಾ ಗಟ್ಟಿಯಾಗಿ ಕಲ್ಸೋಕ್ಕೆ ಹೋಗ್ಬಾರ್ದು. ಸೊ ಮೀಡಿಯಮಾಗಿ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕೈಯಲ್ಲಿ ನಾವು ತಿರುಗಿಸಿ ನೋಡಿದಾಗ ಈ ಥರ ಉಂಡೆ ಆಗಬೇಕು, ಆ ಥರ ಚೆನ್ನಾಗಿ ಬರಬೇಕು. ಈಗ ಇದನ್ನು ಒಂದು 5 ನಿಮಿಷ ಬಿಟ್ಬಿಡೋಣ. ಸೊ ನೋಡಿ, ಈಗ ಒಂದು ಚಪಾತಿ ಕಲ್ ಮೇಲೆ ಈ ಥರ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಹಿಟ್ಟು ತಗೊಂಡು ನಮ್ಮ ಕೋಡ್ಬಳೆ ಶೇಪಿಗೆ ಈ ಥರ ಮಾಡ್ಕೊಳ್ಳೋಣ ಕೈಯಲ್ಲಿ. ನೋಡಿ, ಇದೇ ಥರ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಂದರೆ ಉದ್ದು ಕೂಡ ನೀವು ರೋಲ್ ಮಾಡ್ಕೊಂಡು ಕಟ್ ಮಾಡಿ ರಿಂಗ್ ಥರ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೊಂದು ಥರನೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೆ ಆ ಥರ. ನೋಡಿ, ಈ ಥರ ಕೈಯಲ್ಲಿ ಕೂಡ ಮಾಡ್ಕೋಬೋದು. ಕೈಯಲ್ಲಿ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಮತ್ತು ಬೇಗನೇನೂ ಆಗುತ್ತೆ. ಸೊ ಇದೇ ಥರನ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ತೀರಾ ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಒಳಗಡೆ ಚೆನ್ನಾಗಿ ಫ್ರೈ ಆಗಲ್ಲ, ಅದಕ್ಕೋಸ್ಕರ. ಸೊ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆ ಕೂಡ ಕಾದಿದೆ. ಸೊ ಎಣ್ಣೆಲಿ ಹಾಕೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಸೊ ನಾನು ಎಣ್ಣೆ ಯಾಕೆ ಕಲರ್ ಆಗಿದೆ ಅಂದರೆ ನಾನು ಎಣ್ಣೆ ಯೂಸ್ ಮಾಡಿರೋ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಂದೊಂದೇ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಫ್ರೀ ಆಗಿರಬೇಕು ಫ್ರೈ ಆಗೋಕ್ಕೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಮತ್ತು ಮೈದಾ ಹಿಟ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಚಿರೋಟಿ ರವೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಕೋಡ್ಬಳೆ. ನಿಮಗೆ ಖಾರ ಬೇಕಂದರೆ ಖಾರ ನೋಡಿ ಹಾಕ್ಕೊಳ್ಳಿ. ನೋಡಿ, ಈ ಕೋಡ್ಬಳೆನ ನೀವು ಹಬ್ಬಕ್ಕೆ ಮಾಡಿಡ್ಬೋದು ಪ್ಲೇಟಲ್ಲಿ. ಸೊ ಇಲ್ಲಾಂದರೆ ನಾನು ಹೇಳ್ದಂಗೆ ಇದನ್ನು ಒಂದು 15 ದಿವಸ ಡಬ್ಬದಲ್ಲಿ ಇಟ್ಕೊಂಡ್ರೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ತಿಂಡಿ ಕೊಡ್ಬೋದು, ಇಲ್ಲ ಟೀ ಕಾಫಿ ಜೊತೆ ಕೂಡ ನೀವು ತಿನ್ಬೋದು. ಸೊ ಎಲ್ಲಾದರೂ ಹೊರಗಡೆ ಹೋದಾಗ, ಇಲ್ಲಾಂದರೆ ಯಾರಾದರೂ ಫ್ರೆಂಡ್ಸ್ ಬಂದಾಗ ಕಾಫಿ ಜೊತೆಗೆ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ ಕ್ರಿಸ್ಪಿಯಾಗಿ. ಅಕಸ್ಮಾತ್ ನೀವು ಮನೇಲಿ ಏನಾದರೂ ಪ್ರೆಗ್ನೆಂಟ್ ಅವ್ರು ಏನಾದರೂ ಇದ್ದರೆ ಸೊ ಎಳ್ಳು ಹಾಕಬೇಡಿ, ಯಾಕಂದರೆ ಪ್ರೆಗ್ನೆಂಟ್ ಅವ್ರು ಎಳ್ಳು ತಿನ್ನಂಗಿಲ್ಲ, ಅದಕ್ಕೋಸ್ಕರ. ನೋಡೋದೆಲ್ಲ ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಮನೆಯಲ್ಲೇ ಈಸಿಯಾಗಿ ಕೋಡ್ಬಳೆ ಮಾಡೋದಂತ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.